ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 77 ಕನ್ನಡ ಟ್ಯಾರೋ ಟ್ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಟ್ಯಾರೋ ಕಾರ್ಡಲ್ಲಿ ನಾನು ಮಂಡ್ಯ ಆಗಿರೋದ್ರಿಂದ ಮಹಾ ಶಿವರು ಏನಿದ್ದಾರಲ್ವ, ಶಿವ ಭಗವಾನು ಅವರ ಒಂದು ಸಂದೇಶ ನಿಮಗೆ ಏನಿರ್ಬೋದು ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡದೆ ನಾವು ಕಾರ್ಡ್ ಶಫಲ್ ಮಾಡೋಣ. ಸೋಮವಾರದ ದಿನದಂದು ಶಿವ ಭಗವಂತ ಶಿವ ಅವರು ನಮಗೆ ಮಹಾ ಶಿವ ಅವರಿಂದ ಏನು ಒಂದು ಸಂದೇಶ ಸಿಗ್ಬೋದು ದೇವರಿಂದ ಅಂತ ಹೇಳಿ ನೋಡೋಣ. ಕಾರ್ಡ್ ಮುಖಾಂತರ ನಾನು ಶಫಲ್ ಮಾಡಿಬಿಟ್ಟು ತೆಗಿತೀನಿ. ನಿಮಗೆ ಏನೆಲ್ಲ ಮೆಸೇಜ್ ಬರುತ್ತೆ ಅದನ್ನೆಲ್ಲದನ್ನು ನಾನು ಓದಿ ಹೇಳ್ತೀನಿ. ನೀವು ಇಲ್ಲಿ ಯಾವುದೇ ಕಾರ್ಡನ್ನ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಸಂದೇಶಗಳೇನಿದೆ ಅಂತ ಹೇಳಿ ನಾನು ಓದಿ ಹೇಳ್ತೀನಿ ಕಾರ್ಡ್ ಮುಖಾಂತರ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಹೊಸಬ್ರಿದ್ದೀರಾ ಅವರು ಆಲ್ ಬಟನ್ ಕೂಡ ನೀವು ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡುವಂಥ ಎಲ್ಲ ನ್ಯೂ ವಿಡಿಯೋಗಳ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಬಂದು ತಲುಪತ್ತೆ. ನೀವು ತುಂಬ ಕಷ್ಟದಲ್ಲಿದ್ದರೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂದರೆ, ದಾರಿ ತೋರಿಸ್ತಿಲ್ಲ ಅಂದರೆ, ನೋಡೋಣ ದೇವರಿಂದ ಏನು ಸಂದೇಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ತುಂಬಾ ಬ್ಲಾಕ್ ಆಗಿದ್ಬಿಟ್ಟು ತುಂಬ ಕಷ್ಟಪಡ್ತಿದ್ದು, ತುಂಬ ಜನದಿಂದ ಅವಮಾನಗಳು ಅಪಮಾನಗಳು ಎಲ್ಲ ಆಗ್ತಾಯಿದ್ರೆ, ಶತ್ರುಗಳಿಂದ ಎಲ್ಲ ಕಾಟಗಳು ಜಾಸ್ತಿ ಆಗಿದ್ರೆ, ನೋಡೋಣ ದೇವರಿಂದ ಏನು ನಿಮಗೆ ಒಂದು ಸಂದೇಶ ಸಿಗತ್ತೆ ಅಂತ ಹೇಳಿ. ಬಿಕಾಸ್ ಯಾವಾಗಲೂ ಸಮಸ್ಯೆ ಇಲ್ಲದೆ ಇರೋರು ಯಾರೂ ಸಿಗಲ್ಲ. ಏನಾದರೂ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ ಜೀವನದಲ್ಲಿ. ತುಂಬ ಸಿಗಾಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಅಂದರೆ, ನೋಡೋಣ ಏನು ಸಿಗತ್ತೆ ಅಂತ ಹೇಳಿ ಸಂದೇಶ. ನಾನಿಲ್ಲಿ ಶಫಲ್ ಮಾಡಿ 5 ಕಾರ್ಡನ್ನ ತೆಗೆದಿದ್ದೀನಿ. ಕಾರ್ಡ್ಸ್ ತೆಗಿಯೋಕ್ಕಿಂತ ಮುಂಚೆ ನಾನು ಶಿವ ದೇವರಿಗೆ, ಶಿವ ಭಗವಂತ ಶಿವನಿಗೆ ಪ್ರಾರ್ಥನೆ ಮಾಡಿಕೊಂಡು ಕಾರ್ಡ್ ತೆಗೆದಿದ್ದೀನಿ. ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ವಾಂಡ್ಸ್ ಬಂದಿದೆ. ದೇವರು ನಿಮಗೆ ಯಾವುದೋ ಒಂದು ವಿಚಾರವಾಗಿ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ. ಟೇಕ್ ಅ ಪ್ರಾಪರ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವುದಾದ್ರೂ ಒಂದು ವಿಷಯವಾಗಿ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲಿಲ್ಲ ಅಂದರೆ, ದಯವಿಟ್ಟು ಆ ವಿಚಾರವಾಗಿ ನೀವು ಯಾವುದನ್ನಾದರೂ ತಡೆದು ಇಟ್ಕೊಳ್ತಾ ಇದ್ರೆ, ನಾನು ಮಾಡಬಾರ್ದು ಇದೋನ ಅಂತ ಹೇಳಿ, ದಯವಿಟ್ಟು ಟೇಕ್ ಸಮ್ ಆ್ಯಕ್ಷನ್ ಅಂತ ಹೇಳಿ ಹೇಳ್ತಾ ಇದೆ. ಇದು ಬಂದು ಒಂದು ಒಳ್ಳೆ, ಅಂದರೆ ಭಗವಂತನಿಂದ ಆಶೀರ್ವಾದ ಇರುತ್ತಲ್ಲ ಆ ಥರ ಕಾರ್ಡಿದು. ವೆರಿ ಆಸ್ಪಿಷಿಯಸ್ ಕಾರ್ಡಿದು. ನೀವು ಯಾರಾದರೂ ಬೇರೆ ಕಂಟ್ರಿಗಳಿಗೆ ಟ್ರೈ ಮಾಡ್ತಿದ್ರೆ ಹೋಗೋದಕ್ಕೆ, ಅಥವಾ ಬೇರೆ ಕಂಪನಿಗಳಿಗೆ ಜಾಬ್ ಸಲುವಾಗಿ ಟ್ರೈ ಮಾಡ್ತಿದ್ರೆ, ಡೆಫಿನೆಟ್ಲಿ ನಿಮಗೆ ಜಾಬ್ ಆಗೋವಂಥದ್ದು ಅಥವಾ ಎಮಿಗ್ರೇಷನ್ ಆಗೋವಂಥದ್ದು, ನೀವು ಟ್ರಾವೆಲ್ ಮಾಡುವಂಥದ್ದು, ಈ ಥರ ನಿಮ್ಮ ಪ್ರೀತಿನ ಯಾರಿಗಾದರೂ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ದಯವಿಟ್ಟು ಹೋಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಹಿಡ್ದಿಡ್ಕೋಬೇಡಿ. ಟೇಕ್ ಸಮ್ ಆ್ಯಕ್ಷನ್. ಯಾಕೆಂದರೆ ಟೈಮು ಮೀರಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಂಪನಿಗಳಿಗೆ, ಬೇರೆ ಕಂಟ್ರಿಗಳಿಗೆ, ಬೇರೆ ದೇಶಗಳಿಗೆ ಹೋಗಿ ನೀವು ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟರೆ, ಸೊ ಅದಕ್ಕೇನಾದರೂ ನೀವು ಭಾಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಆ ಕೆಲಸ ಆಗುತ್ತೆ. ಎಮಿಗ್ರೇಷನ್ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ನೀವೊಬ್ಬ ಕ್ರಿಯೇಟಿವ್ ಪರ್ಸನ್, ತುಂಬ ಡೈನಮಿಕ್ ಆಗಿರೋರು, ತುಂಬಾ ಕ್ರಿಯೇಟಿವ್ ಪರ್ಸನ್, ನೀವು ತುಂಬ ಇನೋವೇಟಿವ್ ಆಗಿರೋದು. ನೀವು ಏನಾದರೂ ಕೆಲಸ ಮಾಡಿದ್ರೆ ನಿಮ್ಮ ಓನ್ ವೇಯಲ್ಲಿ, ನಿಮ್ಮ ಓನ್ ಸ್ಟೈಲಲ್ಲಿ ಕೆಲಸ ಮಾಡುವಂಥವ್ರು. ನಿಮಗೆ ಬಹಳಷ್ಟು ಐಡಿಯಾಗಳಿದೆ. ಮತ್ತು ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡುವಂಥ ಪರ್ಸನ್ ನೀವು ಟ್ರಾವೆಲ್ ಮುಖಾಂತರ ಟ್ರಾವೆಲ್ ಮಾಡಿ ತುಂಬಾ ಎಕ್ಸ್ಪೀರಿಯನ್ಸ್ನ ತಗೋಬೇಕು ಅಂತ ಹೇಳಿ ಇಷ್ಟಪಡುವಂಥ ವ್ಯಕ್ತಿ ನೀವು. ಆಮೇಲೆ ಕೆಲವೊಂದು ಸರಿ ನಿಮಗೇನಾಗುತ್ತೆ ಅಂದರೆ, ಪೇಷನ್ಸ್ ಏನಪ್ಪ ಆಗ್ತಾನೆ ಇಲ್ಲ ಅಂತೇಳಿ ಸ್ವಲ್ಪ ಇಂಪೇಷನ್ಸ್ ಆಗ್ಬೋದು. ಬಟ್ ಅದು ಡೆಫಿನೆಟ್ಲಿ ಅದು ಕ್ಷಣಿಕ ಅಷ್ಟೇ, ಆ ಸಿಚುವೇಶನಲ್ಲಿ ಅಷ್ಟೇ. ಅದು ಕೆಲವೊಂದು ಸರಿ ನೀವೇನಂದರೆ ಬೇಗ ಆ್ಯಕ್ಷನ್ ತೊಗೊಳ್ಬಿಡ್ತೀರಾ ಅಂತ ಅನಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಆ್ಯಕ್ಷನ್ ತೊಗೊಳಕ್ಕಿಂತ ಮುಂಚೆ ಸ್ವಲ್ಪ ಡಿಸ್ಕಷನ್ ಮಾಡಿ. ಯಾರಾದರೂ ಅಂದರೆ ನಿಮಗೆ ದೊಡ್ಡವರು, ನಿಮ್ಮ ಹಿತೈಷಿಗಳು, ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಒಳ್ಳೆ ಸ್ನೇಹಿತರಿದ್ದರೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅದನ್ನು ಮಾತ್ರ ಥಿಂಕ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ಅದಾದಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಇವಾಗ ಸದ್ಯಕ್ಕೆ ಯಾವುದೋ ಒಂದು ಹಿಡ್ದಿಟ್ಕೊಂಡಿದ್ದೀರಾ, ಅದರ ಸಲುವಾಗಿ ನೀವು ಟೇಕ್ ಅ ಪ್ರಾಪರ್ ಆ್ಯಕ್ಷನ್ ಅಂತ ಹೇಳಿ ದೇವ್ರ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಮೊದಲನೇ ಮೆಸೇಜು ಟೇಕ್ ಅ ಪ್ರಾಪರ್ ಆ್ಯಕ್ಷನ್ ಅಂತ ಹೇಳಿ. ನೋಡಿ, ನೀವೇನು ಯಾವುದ್ರ ಸಲುವಾಗಿ ಏನು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಇದ್ದೀರಾ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು 7 ಆಫ್ ಸೋರ್ಟ್ಸ್ ಬರ್ತಾ ಇದೆ. ಸೊ 7 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂದು
ಟೆಫ್ಟಿಂಗ್ ಕಾರ್ಡು ಗೈಸ್, ಇದು ತುಂಬಾ ಒಂಥರ ಸೆಲ್ಫಿಶ್ ಆಗಿ ನಿಮ್ಮ ಜೊತೆ ನಡ್ಕೊಂಡಿರೋದು, ನಿಮಗೆ ಫ್ರಾಡ್ ಮಾಡಿರ್ಬೋದು ಅಥವಾ ನಿಮ್ಮ ಬೆನ್ನಿಂದೆ ಚೂರಿ ಹಾಕಿರ್ಬೋದು, ಚೀಟ್ ಮಾಡಿರ್ಬೋದು, ತುಂಬ ಕ್ಲವರ್ ಆಗಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರ್ಬೋದು, ಅಥವಾ ಏನು ಅಂದರೆ ಲೈಕ್ ತುಂಬ ಮೈಂಡ್ಗೆ ಮಾಡಿರೋದು ಎಲ್ಲ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ತುಂಬ ಸುಳ್ಳು ಹೇಳಿರೋದು, ಚೀಟ್ ಮಾಡಿರೋದು, ನಿಮ್ಮನ್ನು ನೆಗೆಟಿವ್ ಆ್ಯಂಗಲಿಂದ ಜನಕ್ಕೆ ತೋರಿಸುವಂಥ ಪ್ರಯತ್ನ ಮಾಡಿರೋದು, ನಿಮ್ಮನ್ನು ಲೀಗಲ್ ಪ್ರಾಬ್ಲಮಲ್ಲಿ ಸಿಗಾಕಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರೋದು, ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ದೇವರು ನಿಮ್ಮ ಕಡೆ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಮೊದಲನೇ ಕಾರ್ಡಲ್ಲೇ ನಿಮಗೆ ಬಂದಿದೆ ಟೇಕ್ ಅ ಪ್ರಾಪರ್ ಆ್ಯಕ್ಷನ್ ಅಂತ ಹೇಳಿ. ದಯವಿಟ್ಟು ನೀವು ಇನ್ ಕೇಸು ಲೀಗಲು ಅಥವಾ ಲಿಟಿಗೇಷನು ನಿಮ್ಮನ್ನು ಸಿಗಾಕಿಸ್ಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ನಿಮ್ಮ ಬೆನ್ನಿಂದೆ ಚೂರಿ ಹಾಕೋದು, ಮೈಂಡ್ಗೆ ಮಾಡಿ ಸುಳ್ಳು ಹೇಳಿ ನಿಮಗೆ ಚೀಟ್ ಮಾಡಿ ನಿಮ್ಮನ್ನು ಕಷ್ಟದಲ್ಲಿ ಸಿಗಾಕಿಸ್ಬೇಕು ಅಂತ ಹೇಳಿದರೆ ದಯವಿಟ್ಟು ನೀವು ಆ್ಯಕ್ಷನ್ ತಗೊಳ್ಳಿ ಅವ್ರ ಮೇಲೆ. ಇಲ್ಲ ಅಂದರೆ ಮೇ ಬಿ ನಿಮ್ಮ ಒಂದು ಪರಿಸ್ಥಿತಿನೇ ಹದಗೆಡ್ಬೋದು. ಓಕೆನಾ? ಬಿಕಾಸ್ ಇಲ್ಲಿ ನಿಮ್ಮ ಬೆನ್ನಿಂದೆ ಅವರು ನಿಮ್ಮ ಒಂದು ಏನೋ ಒಂದು ಸಹಿಸ್ಕೊಳಕ್ಕಾಗ್ದಲೇ ನಿಮ್ಮ ಮುಂದೆ ನೀವು ಅವ್ರಿಗಿಂತ ಸ್ಟ್ರಾಂಗ್ ಆಗಿರ್ಬೋದು, ಇಲ್ಲ ಅವರಿಗೆ ಇಷ್ಟ ಆಗದೆ ಇರೋ ಥರ ನೀವು ನಡ್ಕೊತಾ ಇರ್ಬೋದು, ಅಥವಾ ನಾನು ಇರೋದೇ ಹಿಂಗೆ ನೀನೇನು ಬೇಕಾದರೂ ಮಾಡ್ಕೊ ಅಂತ ಹೇಳಿ ನೀವು ನಿಮ್ಮ ವೇನ ನೀವು ಪಾಲಿಸ್ತಾ ಇರ್ಬೋದು. ಸೊ ಅದೆಲ್ಲ ಇಷ್ಟ ಆಗ್ದಲೇ ಈ ಪರ್ಸನ್ಗಳು ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಬೆನ್ನಿಂದೆ ಚೂರಿ ಹಾಕೋ ಕೆಲಸನ ಮಾಡ್ತಾ ಇದ್ದಾರೆ. ಇದು ಪ್ಯೂರ್ಲಿ ಒಂಥರ ಅಕ್ಕಲ್ಟ್ ಕಾರ್ಡ್, ಇದು ಥೆಫ್ಟಿಂಗ್ ಕಾರ್ಡ್, ಇದು ತುಂಬ ಸೆಲ್ಫಿಶ್ ಬುದ್ಧಿ ಇರುವಂಥ ಕಾರ್ಡು, ತುಂಬ ಫ್ರಾಡ್ ಪೀಪಲ್ ಇವರು, ತುಂಬ ಚೀಟ್ ಮಾಡುವಂಥ ಪೀಪಲು ಇವರು, ಒಳ್ಳೆ ಜನ ಅಲ್ಲ. ನಿಮ್ಮ ಬೆನ್ನಿಂದೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ಲೀಸ್ ಬಿ ವೆರಿ ಕೇರ್ಫುಲ್, ಟೇಕ್ ಅ ಪ್ರಾಪರ್ ಆ್ಯಕ್ಷನ್. ಇಲ್ಲ ಅಂದರೆ ನಿಮಗೆ ಇವರು ನಿಮ್ಮನ್ನು ಪ್ರಾಬ್ಲಮಲ್ಲಿ ಸಿಗಾಕೋಸೋ ಅಂತ ಒಂದು ಇದು ಬರ್ಬೋದು. ಏನಂತ ಹೇಳ್ತಾರೆ, ನಿಮ್ಮನ್ನು ಒಂದು ಪ್ರಾಬ್ಲಮಲ್ಲಿ ಸಿಗಾಕ್ಸೋ ಅಂಥ ಪ್ರಯತ್ನಗಳು ಮಾಡ್ತಾ ಇರ್ಬೋದು. ಬೇಸಿಕಲಿ ನೀವು ಯಾವ ಥರ ಪರ್ಸ್ನಾಲಿಟಿ ಅಂದರೆ ಒಂದು ಹೆವನ್ ಅಂದರೆ ಸ್ವರ್ಗನ ಒಂದು ಭೂಮಿಗೆ ತೊಗೊಂಬರೋಷ್ಟು ಶಕ್ತಿ ಇರುವಂಥ ಪರ್ಸನು, ಅಥವಾ ನೀವು ಇರೋವಂಥ ಜಾಗನೇ ಒಂಥರ ಸ್ವರ್ಗ ಥರ ಸ್ವರ್ಗನ ಮಾಡಿ ಅದರಲ್ಲಿ ನೀವು ಸುಖವಾಗಿರೋಣ ಅಂತ ಥಿಂಕ್ ಮಾಡೋ ಅಂಥ ಪರ್ಸ್ನಾಲಿಟಿ ಇರೋರು. ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ, ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ಆಗದೆ ಇರೋ ವಿಷಯಗಳನ್ನ ನಾನು ಮಾಡ್ತೀನಿ ಅಂತ ಅದನ್ನು ಕೈಗೆ ಎತ್ಕೊಂಡು ಪಾಸಿಬಿಲಿಟಿಯಿಂದ ಮಾಡಿರೋ ಅಂಥದ್ದಿದೆ. ನಿಮ್ಮ ಸುತ್ತಮುತ್ತ ಯಾವಾಗಲೂ ಚೆನ್ನಾಗಿರಬೇಕು ಅಂತ ನೀವು ಟ್ರೈ ಮಾಡಿದ್ದಿದೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಬೆನ್ನಿಂದ ಈ ಥರ ಒಂದು ಕೆಲಸಗಳಾಗ್ತಾ ಇದೆ. ನಿಮ್ಮನ್ನು ನೋಡಿ ಸಹಿಸ್ಕೊಳ್ಳೋದು ಆಗದೆ ಇರೋರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಫ್ರಾಡ್ ಕೆಲಸ ಮಾಡ್ತಾ ಇದ್ದಾರೆ, ಬೆನ್ನಿಗೆ ಚೂರಿ ಹಾಕೋ ಕೆಲಸ. ಇಂಥವ್ರನ್ನ ದೇವರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಗೈಸ್, ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ಬಿಕಾಸ್ ಈ ಥರ ಯಾರೋ ಒಬ್ಬ ಪರ್ಸನ್ಗೆ ಟಾರ್ಗೆಟ್ ಮಾಡೋದು, ಯಾರೋ ಒಬ್ಬ ಪರ್ಸನ್ನ ಕಷ್ಟಕ್ಕೆ ಸಿಗಾಕಿಸೋದು ಅದು ಎಲ್ಲ ಕ್ಷಣಿಕ ಅಷ್ಟೇ. ಬಿಕಾಸ್ ಯಾವಾಗ ದೇವರು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತೊಗೊಂಡು ನಿಂತ್ಕೋತಾರಲ್ಲ ಆವಾಗ ನ್ಯಾಯನೇ ಗೆಲ್ಲೋದು. ಈ ಥರ ಅನ್ಯಾಯದ ವ್ಯಕ್ತಿಗಳೆಲ್ಲ ಜಸ್ಟ್ ಆ ಒಂದು ಸಿಚುವೇಶನಲ್ಲಿ ಬಂದು ಹೋಗ್ತಾರೆ. ಕರ್ಮ ಯಾವತ್ತೂ ಯಾರನ್ನೂ ಬಿಡಲ್ಲ, ಟೈಮು ಅಷ್ಟೇ ಯಾವಾಗಲೂ ಎಲ್ಲದನ್ನು ಬರೆದಿಟ್ಕೊತಾ ಇರುತ್ತೆ. ಒಳ್ಳೆಯವ್ರಿಗೆ ಏನು ಕೊಡಬೇಕು ಅಂತಲೂ ಟೈಮಿಗೆ ಗೊತ್ತಿರುತ್ತೆ, ಕೆಟ್ಟವ್ರಿಗೆ ಯಾವುದನ್ನು ಡಬಲ್ ಆಗಿ ಕೊಡಬೇಕು ಅಂತಲೂ ಗೊತ್ತಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಈ ಥರ ಜನಗಳಿದ್ದರೆ ದಯವಿಟ್ಟು ಬಿ ವೆರಿ ಕೇರ್ಫುಲ್, ಟೇಕ್ ಅ ಪ್ರಾಪರ್ ಆ್ಯಕ್ಷನ್ ಅಂತ ತೋರಿಸ್ತಾ ಇದೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ 4 ಆಫ್ ವಾಂಡ್ಸ್ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ಏನು ಸ್ಟೆಬಿಲಿಟಿ ಬರ್ತಾ ಇದೆ, ಯಾವುದೋ ಒಂದು ಪ್ರಾಜೆಕ್ಟ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹ್ಯಾಪಿ ಮೂಮೆಂಟ್ಸು ಅಥವಾ ಹ್ಯಾಪಿ ಇವೆಂಟ್ಸ್ಗಳಾಗ್ಬೋದು. ಕೆಲವೊಬ್ಬರು ಜೀವನದಲ್ಲಿ ಯಾರಾದರೂ ಮದುವೆಗಳಿಗೆ ನೋಡ್ತಾ ಇದ್ರೆ ಮದುವೆ ಆಗೋದಿದೆ, ಎಂಗೇಜ್ಮೆಂಟ್ಗಳಾಗೋದಿದೆ, ಇಲ್ಲ ಮಕ್ಕಳ ನಾಮಕರಣ ಆಗ್ಬೋದು, ಏನೋ ಒಂದು ಫಂಕ್ಷನ್ ಹೋಲ್ಡ್ ಮಾಡ್ಬೋದು, ಇಲ್ಲ ಮನೆಯಲ್ಲಿ ಪೂಜೆ ಮಾಡ್ಬೋದು. ನೀವು ಹೌಸ್ ವಾರ್ಮಿಂಗ್ ಹೊಸ ಮನೆ ತೊಗೊಂಡಿದ್ರೆ ಅದ್ರ ಒಂದು ಓಪನಿಂಗ್ ಮಾಡ್ಬೋದು, ಸೆರೆಮನಿ ಮಾಡ್ತಾರಲ್ಲ ಅದನ್ನು ಮಾಡ್ಬೋದು. ನೀವು ನಿಮ್ಮ ಮನೆಯಲ್ಲಿ ಒಂದು ಹ್ಯಾಪಿ ಮೂಮೆಂಟ್ಸ್ನ ಕಳೆಯೋದಿದೆ. ನಿಮ್ಮ ಜೊತೆ ನಿಮ್ಮ ಸಂಬಂಧದವರು, ನೀವು ಇಷ್ಟಪಡುವಂಥ ಫ್ರೆಂಡ್ಸು ಎಲ್ಲರೂ ಕೂಡ ಜೊತೆ ಆಗಿಬಿಟ್ಟು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ಯಾವುದೋ ಒಂದು ಇನ್ ಕೇಸ್ ನೀವು ಜಾಬ್ ಸಲುವಾಗಿ ನೋಡ್ತಿದ್ರೆ ಏನಾದರೂ ಪ್ರಾಜೆಕ್ಟ್ ಸಕ್ಸಸ್ ಆಗಿ ನಿಮ್ಮ ಆಫೀಸಲ್ಲಿ ಅಥವಾ ನೀವು ಫ್ರೆಂಡ್ ಸರ್ಕಲು ಕೊಲೀಗ್ಸ್ ಎಲ್ಲ ಇರ್ತೀರಲ್ಲ ಅವರೆಲ್ಲ ಸೇರಿಕೊಂಡು ಪ್ರಾಜೆಕ್ಟು ಆಗಿದೆಯಲ್ಲ ಅನ್ನೋ ಖುಷಿಯಲ್ಲಿ ಪಾರ್ಟಿ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಅದನ್ನು ನಿಮ್ಮ ಸುತ್ತಮುತ್ತ ಜನರ ಜೊತೆ ಎಲ್ಲ ಹಂಚ್ಕೊಳ್ಳೋದು, ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಬೇಸಿಕಲಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಬರೋದು ಇದೆ.
ಓಕೆನಾ. ನೀವು ಹೆದರ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ, ಈ ಥರ ಮಾಡ್ತಾರಲ್ಲ ಜನ ಅಂತ ಹೇಳಿ. ಇಷ್ಟೆಲ್ಲ ಕಷ್ಟಗಳು ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ನೀವೊಂದು ಹ್ಯಾಪಿ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡ್ತೀರಾ, ಒಂದು ಹ್ಯಾಪಿ ಕ್ಷಣಗಳನ್ನ ಕಳೆಯೋದಕ್ಕೆ ಇಷ್ಟಪಡ್ತೀರಾ, ಅದು ಕೂಡ ನಿಮ್ಮ ಜೀವನದಲ್ಲಿ ಆಗೋದು ಕಾಣಿಸ್ತಾ ಇದೆ. ಬೇಸಿಕಲಿ ತುಂಬ ಜನಕ್ಕೆ ಇಲ್ಲಿ ಮ್ಯಾರೇಜ್ ಅಂತ ಕಾಣಿಸ್ತಿದೆ. ಮ್ಯಾರೇಜ್ಗೆ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅವ್ರಿಗೆ ಮ್ಯಾರೇಜ್ ಆಗ್ಬೋದು, ಇಲ್ಲಾಂದರೆ ಎಂಗೇಜ್ಮೆಂಟ್ಗಳಾಗ್ಬೋದು. ಇಷ್ಟು ದಿನ ನಿಂತಿರೋವಂಥ ಎಷ್ಟೋ ಕೆಲಸಗಳು ಆಗೋ ಅಂಥ ಚಾನ್ಸು ಇದೆ. ಇವಾಗ ಸದ್ಯಕ್ಕೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಸ್ವಲ್ಪ ಸ್ಟೆಬಿಲಿಟಿ ಬರುತ್ತೆ ನಿಮ್ಮ ಲೈಫಲ್ಲಿ. ಕಪಲ್ಸ್ ಯಾರಾದರೂ ಇದ್ದರೆ ನಿಮ್ಮ ಲವ್ ಲೈಫ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಒಂದು ಹ್ಯಾಪಿ ಮೂಮೆಂಟ್ಸ್ನ ಕಳಿತೀರಾ ನೀವು ಮಕ್ಕಳ ಜೊತೆ. ಹೊಸ ಮನೆ ತೊಗೊಂಡ್ರೆ ಇನ್ ಕೇಸ್ ಅದರ ಪೂಜೆ ಮಾಡೋದು, ಆ ಥರ ಒಂದು ಸೆಲೆಬ್ರೇಷನ್ ಕಾಣಿಸ್ತಿದೆ. ನಿಮ್ಮ ನೆಂಟರು ಮತ್ತು ಇಷ್ಟರು ಎಲ್ಲರೂ ನಿಮ್ಮ ಜೊತೆ ಸೇರಿಕೊಂಡು ಆ ಒಂದು ಸೆಲೆಬ್ರೇಷನ್ಗೆ ನಿಮ್ಮ ಜೊತೆ ಸಾಥ್ ಕೊಡೋದು, ಆ ಸೆಲೆಬ್ರೇಷನ್ನು ಮುಗಿಯೋವರೆಗೂ ನಿಮ್ಮ ಜೊತೆ ಇದ್ಬಿಟ್ಟು ಹ್ಯಾಪಿ ಮೂಮೆಂಟ್ಸ್ನ ಕಳೆಯೋದು, ಜೊತೆಲೇ ಕುತ್ಕೊಂಡು ಊಟ ಮಾಡೋದು, ಜೊತೆಲೇ ಕುತ್ಕೊಂಡು ಕಷ್ಟ ಸುಖಗಳನ್ನ ಮಾತಾಡಿ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು, ಇದೆಲ್ಲ ಆಗೋವಂಥದ್ದು ಕಾಣಿಸ್ತಾ ಇದೆ. ಇದು ಸ್ವಲ್ಪ ಹ್ಯಾಪಿ ಕಾರ್ಡ್ ಬಂದಿದೆ. ಇದು ಒಳ್ಳೆ ಕಾರ್ಡ್ ಕೂಡ, ಒಂದು ಸ್ವಲ್ಪ ಪಾಸಿಟಿವ್ ಕಾರ್ಡು. ಈ ಕಾರ್ಡನ್ನ ನೀವು ಕ್ಲೈಮ್ ಮಾಡ್ಕೊಳ್ಳಿ ಗೈಸ್. ಯಾರೆಲ್ಲ ಮನೆ ತೊಗೊಳ್ಬೇಕಂತಿದ್ದೀರಾ, ಯಾರೆಲ್ಲ ಮದುವೆಗೆ, ಎಂಗೇಜ್ಮೆಂಟಿಗೆ, ಮಕ್ಕಳ ಒಂದು ನಾಮಕರಣ ಇರ್ಬೋದು, ಅದಕ್ಕೆಲ್ಲ ನೀವು ನೋಡ್ತಾ ಇದ್ದರೆ ಈ ಕಾರ್ಡು ನಿಮಗೆ ಎಸ್ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನು 4th ಕಾರ್ಡ್ ಬಂದುಬಿಟ್ಟು 4 ಆಫ್ ಸೋರ್ಟ್ಸ್ ಬಂದಿದೆ. ಸದ್ಯಕ್ಕೆ ಪರಿಸ್ಥಿತಿಲಿ ನೀವು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ ಗೈಸ್. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀರಾ ಅಂತ ಅನಿಸುತ್ತೆ. ಜನಗಳ ಡ್ರಾಮಾ ಇರ್ಬೋದು, ಅಥವಾ ಸುತ್ತಮುತ್ತ ಎಲ್ಲ ನೆಗೆಟಿವ್ ಪೀಪಲ್ಸೇ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಅಥವಾ ಏನಪ್ಪ ಈ ಥರ ಆಗ್ತಿದೆಯಲ್ಲ, ನಾನೇ ಯಾಕೆ ಈ ಥರ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಅಥವಾ ನನ್ನ ಸುತ್ತಮುತ್ತನೇ ಯಾಕೆ ಈ ಥರ ಇದ್ದಾರೆ, ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ನಿಮಗೆ ಕ್ವಶನ್ ಮಾರ್ಕ್ ಬಂದಿರ್ಬೋದು. ಆದರೆ ಒಂದು ಏನಂದರೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಿದೆ ಓಕೆನಾ, ಅದನ್ನು ತುಂಬ ತಲೆಗಚ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ನಿಮಗೆ. ಇದೆಲ್ಲ ಕೂಡ ಸಿಚುವೇಶ್ನಲ್ ಕಾರ್ಡೆ ಓಕೆನಾ. ಸಿಚುವೇಶ್ನಲ್ ಕಾರ್ಡ್ ಅಂದರೆ ಈ ಕ್ಷಣದಲ್ಲಿ ಬಂದಿದೆ ನಿಮಗೆ ಕಷ್ಟ, ಅದು ಪರ್ಮನೆಂಟ್ ಆಗಿರಲ್ಲ. ಇದು ಬಂದಿದೆ, ಏನೋ ಒಂದು ಲೆಸನ್ ಕಲಿಸುತ್ತೆ, ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಏನಂತ ಹೇಳ್ತಾ ಇದೆ ಅಂದರೆ, 4th ಕಾರ್ಡ್ ಬಂದ್ಬಿಟ್ಟು ಟೇಕ್ ಅ ಬ್ರೇಕ್. ನೀವು ಬ್ರೇಕ್ ತೊಗೊಳ್ಳಿ. ಇನ್ ಕೇಸ್ ತುಂಬ ಓವರ್ ಆಗಿ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಿದ್ರೆ ದಯವಿಟ್ಟು ಬ್ರೇಕ್ ತೊಗೊಳ್ಳಿ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಅಂದರೆ ಲೈಕ್ ಏನಾದರೂ ತುಂಬ ಕಷ್ಟಪಡ್ತಿದ್ರೆ, ನೀವು ಸ್ಟ್ರಗಲ್ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಸ್ವಲ್ಪ ಟೈಮ್ ಕೊಡಿ, ಬ್ರೇಕ್ ತೊಗೊಳ್ಳಿ. ನಿಮಗೆ ನೀವು ತುಂಬಾ ಮೈಂಡ್ಗೆ ಜಾಸ್ತಿ ಓವರ್ ಇದು ಮಾಡ್ತಿದ್ದೀರಾ, ಪ್ರೆಷರ್ ಆಗ್ತಿದ್ದೀರಾ. ನಿಮ್ಮನ್ನು ನೀವು ಐಸೋಲೇಟ್ ಮಾಡಿಕೊಂಡು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಯಾರ ಹತ್ರನಾದರೂ ಕೌನ್ಸ್ಲಿಂಗ್ ತೊಗೊಳ್ಳಿ, ದೊಡ್ಡವ್ರ ಜೊತೆ ಮಾತಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ. ಬಟ್ ಈ ಕ್ಷಣದಲ್ಲಿ ನೀವು ಇಷ್ಟೊಂದು ಸ್ಟ್ರೆಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬ್ರೇಕ್ ತೊಗೊಂಡ್ರೂ ಕೂಡ ನಡೆಯುತ್ತೆ, ರೆಸ್ಟ್ ತೊಗೊಂಡ್ರೂ ಕೂಡ ನಡೆಯುತ್ತೆ. ಇಟ್ ಈಸ್ ಓಕೆ ಟು ಟೇಕ್ ರೆಸ್ಟ್. ನೀವು ವಿಡ್ರಾ ಮಾಡಿಕೊಂಡು ಬ್ಯಾಕ್ ಸ್ಟೆಪ್ ಹಾಕಿ ಸ್ವಲ್ಪ ರೆಸ್ಟ್ ತೊಗೊಂಡ್ರೂ ಕೂಡ ಅದು ನಿಮಗೆ ಓಕೆನೆ. ಅದರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಪ್ಲೀಸ್ ಟೇಕ್ ಅ ಬ್ರೇಕ್. ನಿಮ್ಮ ಇಷ್ಟಪಡೋರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮೆಡಿಟೇಷನ್ ಮಾಡಿ. ಜಾಸ್ತಿ ಸ್ಟ್ರೆಸ್ ತೊಗೊಳ್ಬೇಡಿ. ಆಲ್ವೇಸ್ 4 ಸೋರ್ಟ್ಸ್ ಬಂದಿದೆಯಲ್ಲ, 4 ಯಾವಾಗಲೂ ಅಷ್ಟೇ ನಿಮ್ಮನ್ನು ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ಟ್ರೈ ಮಾಡುತ್ತೆ. ನಂಬರ್ 4 ನಿಮ್ಮನ್ನು ಸ್ಟೇಬಲ್ ಆಗಿರಿ ಅಂತ ಹೇಳುತ್ತೆ ಓಕೆನಾ. ಬ್ರೇಕ್ ತೊಗೊಳ್ಳಿ, ಸ್ವಲ್ಪ ಪೀಸ್ಫುಲ್ ಆಗಿರಿ. ನೀವು ತುಂಬ ಟಯರ್ಡ್ ಆಗಿದ್ದೀರಾ, ಸೋಷಿಯಲೈಸೇ ಮಾಡಿ ಜನ ಜೊತೆ ಬೆರ್ತು ನಿಮಗೆ ಸಾಕಾಗೋಗ್ಬಿಟ್ಟಿದೆ. ಆಮೇಲೆ ಅಟ್ ದ ಸೇಮ್ ಟೈಮ್ ನಿಮಗೆ ಹೆಂಗೆ ಅನಿಸ್ತಿರ್ಬೋದು ಅಂದರೆ, ಎಲ್ಲರೂ ಇದ್ದಾರೆ ಬಟ್ ಯಾರೂ ಇಲ್ಲ, ಎಲ್ಲರೂ ನಮ್ಮವ್ರ ಥರನೇ ಆ್ಯಕ್ಟ್ ಮಾಡ್ತಿದ್ದಾರೆ ಬಟ್ ನೋಬಡಿ ಈಸ್ ಅವರ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಕಾಣಿಸ್ತಾ ಇದೆ. ಆ್ಯಂಡ್ ಯು ನೋ ವಾಟ್ ನೆಕ್ಸ್ಟ್, ಟೋಟಲ್ ಆಗಿ ಟಯರ್ಡ್ ಆಗಿದ್ದೀರಾ ನೀವು. ದಯವಿಟ್ಟು ನಿಮ್ಮ ಬಾಡಿಗೂ ರೆಸ್ಟ್ ಬೇಕಾಗಿದೆ, ಮೈಂಡ್ಗೂ ರೆಸ್ಟ್ ಬೇಕಾಗಿದೆ, ನಿಮ್ಮ ಸೋಲ್ಗೂ ಕೂಡ ರೆಸ್ಟ್ ಬೇಕಾಗಿದೆ. ಬಾಡಿ, ಮೈಂಡ್, ಸೋಲ್ ಅಂತ ಹೇಳ್ತೀವಲ್ಲ, ಆ 3ಕ್ಕೂ ಕೂಡ ರೆಸ್ಟ್ ಬೇಕಾಗಿದೆ. ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಂಡ್ರೆ ನೀವು ಏನು ಬೇಕಾದರೂ ಮಾಡ್ಬೋದು. ನಿಮ್ಮನ್ನೇ ನೀವು ತುಂಬ ಓವರ್ ಸ್ಟ್ರೆಸ್ ಮಾಡ್ಕೊಳ್ತಿದ್ರೆ ನಿಮ್ಮ ಆರೋಗ್ಯ ಕೆಡ್ಬೋದು, ನಿಮ್ಮ ಮೆಂಟಲಿ ಒಂದು ಏನು ಪೀಸ್ಫುಲ್ಲಾಗಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅದು ಡಿಸ್ಟರ್ಬ್ ಆಗ್ಬೋದು. ಆ್ಯಂಡ್ ನಿಮ್ಮ ಒಂದು ಸೋಲ್ ನಿಮಗೆ ಹೆಲ್ಪ್ ಮಾಡದೇ ಇರ್ಬೋದು. ಲೈಕ್ ಏನಾದರೂ ಪಾಸಿಟಿವ್ ಆಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸೋಲ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ನಿಮ್ಮ ಸೋಲ್ ಕೂಡ ನಿಮಗೆ ಹೆಲ್ಪ್ ಮಾಡಬೇಕಾಗತ್ತೆ. ಆ ಸೋಲ್ನ ನೀವು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದರೆ ಅದು ಕೂಡ ನಿಮಗೆ ಹೆಲ್ಪ್ ಮಾಡಲ್ಲ. ಏನಾದರೂ ನನಗೆ ಇದಾಗಬೇಕು ಅದಾಗಬೇಕು ಅಂದರೆ ಲೈಕ್ ನೀನೇ ನನಗೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಮತ್ತೆ ಕೇಳ್ತಾ ಇದೆಯಾ, ನಾನು ಆಲ್ರೆಡಿ ಸುಸ್ತಾಗಿದ್ದೀನಿ ಅಂತ ಹೇಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ಲೀಸ್ ಮೆಡಿಟೇಟ್ ಮಾಡಿ, ಪ್ಲೀಸ್ ನಿಮಗೋಸ್ಕರ ಬ್ರೇಕ್ ತೊಗೊಳ್ಳಿ. ಆ್ಯಂಡ್ ಲಾಸ್ಟ್ ಕಾರ್ಡ್ ಬಂದುಬಿಟ್ಟು 5 ಆಫ್ ಕಾಯಿನ್ಸ್ ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ ಒಂದು ಕಾರ್ಡು ಬಂದುಬಿಟ್ಟು ಗೈಸ್, ನೀವು ನಿಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಏನಾದರೂ ಖರ್ಚು ಮಾಡಿದ್ರೆ ದುಡ್ಡಿನ ವಿಷಯವಾಗಿ ಫಿನಾನ್ಷಿಯಲ್ ಲಾಸಸ್ನ ನೋಡಬೇಕಾಗತ್ತೆ. ಕೆಲವೊಬ್ಬರಿಗೆ ಜಾಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಆ ಜಾಬು ಹೋಗೋವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಸರಿ ಲೈಫಲ್ಲಿ ತುಂಬ ಥಿಂಗ್ಸ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ನಿಮ್ಮನ್ನು ನೀವು ಐಸೋಲೇಷನ್ ಮಾಡ್ಕೊಳ್ಬೋದು, ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಬರ್ಬೋದು, ಸ್ವಲ್ಪ ಜಾಸ್ತಿನೇ ಫಿನಾನ್ಷಿಯಲ್ ಪ್ರಾಬ್ಲಮ್ಗಳಾಗ್ಬೋದು, ಪ್ರಾಬ್ಲಮ್ ಅನ್ನೋಕ್ಕಿಂತ ಸ್ವಲ್ಪ ಲಾಸ್ಗಳಾಗ್ಬೋದು. ಆ ಥರ ಆದರೂ ಕೂಡ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆದರೂ ಕೂಡ ಲೈಕ್ ಅದು ಕೆಲವೊಂದು ಮಂತ್ಸ್, ಕೆಲವೊಂದು ಡೇಸ್ ಇಲ್ಲ ಕೆಲವೊಂದು ವೀಕ್ಸ್ ಅಷ್ಟೇ ಇರುತ್ತೆ. ಓಕೆನಾ? ಯಾಕೆಂದರೆ ಈ 5 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇದು ಒಂದು ಮೈನರ್ ಆರ್ಕಾನ, ಇದು ಮೇಜರ್ ಆರ್ಕಾನ ಕಾರ್ಡಲ್ಲ. ಅಂದರೆ ಮೈನರ್ ಅಂದರೆ ಕೆಲವೊಂದು ದಿನಗಳಷ್ಟೇ ಇರುತ್ತೆ. ಇದರ ಒಂದು ಇಂಪ್ಯಾಕ್ಟ್ ಏನಿರುತ್ತಲ್ಲ ಅದು ದಟ್ ವಿಲ್ ನಾಟ್ ಗೋಯಿಂಗ್ ಟು ಸ್ಟೇ ಫಾರ್ ಲಾಂಗ್ ಟೈಮ್. ಕೆಲವೊಂದು ದಿನಕ್ಕೆ, ಮಂತ್ಸ್ಗೆ ಅಥವಾ ವೀಕ್ಸ್ಗೆ ಅಷ್ಟೇ ಸೀಮಿತವಾಗಿರುತ್ತೆ. ಇದನ್ನು ಜಾಸ್ತಿ ನೀವು ಸೀರಿಯಸ್ ಆಗಿ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಬಟ್ ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಫಿನಾನ್ಸ್, ವೆರಿ ಕೇರ್ಫುಲ್ ಅಬೌಟ್ ಯುವರ್ ವಾಟ್ ಯು ಆರ್ ಡೂಯಿಂಗ್. ಜಾಬ್ ಮಾಡುವಾಗ, ಕೆಲಸ ಮಾಡುವಾಗ ಬಿ ವೆರಿ ಕೇರ್ಫುಲ್. ಆಮೇಲೆ ಸ್ವಲ್ಪ ಥಿಂಗ್ಸ್ ಬಗ್ಗೆ ಗಮನ ಇರಲಿ. ನಿಮ್ಮ ಥಿಂಗ್ಸ್ ಯಾವುದು, ನೀವೆಷ್ಟು ಕೇರ್ಫುಲ್ ಆಗಿರಬೇಕು. ಮತ್ತು ನಿಮಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಕಾಡ್ಬೋದು. ಸ್ವಲ್ಪ ದಿನಗಳ ಮಟ್ಟಿಗೆ ಜನಗಳಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಯಾರೋ ಹೋಗಿ ನನಗೇನೋ ಸಮಸ್ಯೆ ಮಾಡ್ಬೋದು ಅಂತ ಹೇಳಿ ನಿಮಗೆ ಯಾವಾಗಲೂ ಇನ್ಸೆಕ್ಯೂರಿಟಿ ಕಾಡ್ಬೋದು. ಸೊ ಅದು ಕೂಡ ಆಗೋಂಥ ಚಾನ್ಸಸ್ ಇದೆ. ಬಟ್ ಟ್ರಸ್ಟ್ ಮೀ, ಇದು ಒಂದು ಸಿಚುವೇಶನಲ್ ಕಾರ್ಡು. ಈ ಒಂದು ಸಂದರ್ಭ ನೀವು ದಾಟ್ಕೊಂಡು ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ. ಬಿಕಾಸ್ ಆಲ್ರೆಡಿ ನಿಮಗೆ ಫಸ್ಟ್ ಕಾರ್ಡೇ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಯಾವ ಥರ ಪರ್ಸ್ನಾಲಿಟಿ ಅಂತ ನಿಮಗೆ ಫಸ್ಟ್ ಕಾರ್ಡಲ್ಲೇ ಹೇಳ್ಬಿಟ್ಟಿದ್ದೀನಿ. ನೀವು ತುಂಬ ಸ್ಟ್ರಾಂಗ್ ಆಗಿರೋ ಪರ್ಸನ್ನು, ತುಂಬ ಕ್ರಿಯೇಟಿವ್ ಆಗಿರೋದು, ತುಂಬ ಇನೋವೇಟಿವ್ ಆಗಿರೋದು. ಲೈಕ್ ಬ್ರೇಕ್ ತೊಗೊಂಡ್ರು ಓಕೆ, ನಿಮ್ಮ ಸುತ್ತಮುತ್ತ ಜನ ಯಾರು ಬ್ಯಾಕ್ ಸ್ಟಬ್ಬಿಂಗ್ ಮಾಡ್ತಾರೆ, ನಿಮಗೆ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡ್ತಾರೆ, ನಿಮ್ಮ ಹತ್ರ ಸುಳ್ಳು ಹೇಳ್ತಾರೆ, ನಿಮ್ಮನ್ನ ಪ್ರಾಬ್ಲಮಲ್ಲಿ ಸಿಗಾಕ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಂದ ನೀವು ದೂರ ಇದ್ದರೆ ಆಯಿತು. ಅವರಿಂದ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಆಯಿತು. ಯಾವಾಗಲೂ ಯಾರಾದರೂ ಪರ್ಸನ್ ನಿಮಗೆ ಕೋಪ ಬರ್ಸೋದಕ್ಕೆ ಟ್ರೈ ಮಾಡಿದ್ರೆ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಈ ಟೈಮಲ್ಲಿ ನೀವೇ ದೊಡ್ಡವರು, ಹೋಗು ಅಂತ ಹೇಳಿಬಿಡಿ. ಸೊ ಆ ಥರ ಹೇಳೋದ್ರಿಂದ ಏನಾಗುತ್ತೆ, ನೀವು ವಿಡ್ರಾ ಮಾಡ್ದಂಗೆ ಆಗುತ್ತೆ. ಆ ಸಿಚುವೇಶನಲ್ಲಿ ಅಲ್ಲಿಗೆ ಕಾಮ್ ಡೌನ್ ಆಗುತ್ತೆ. ಓಕೆನಾ? ಅವರು ಏನೂ ಮಾಡೋಕ್ಕೋಗಲ್ಲ, ನಿಮಗೆ ಏನೂ ಮಾಡೋದಕ್ಕೆ ಚಾನ್ಸು ಇಲ್ಲ. ಬಿಕಾಸ್ ದೇವರು ನಿಮ್ಮ ಪರವಾಗಿ ನಿಂತ್ಕೊಂಡಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಬಟ್ ಸ್ವಲ್ಪ ಫಿನಾನ್ಸ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ಫಿನಾನ್ಸ್ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಓಕೆನಾ? ಆ್ಯಂಡ್ ಆಲ್ಸೋ ನಿಮಗೆ ಏನೇ ಕಷ್ಟ ಬಂದರೂ ಎಲ್ಲಿಂದನಾದರೂ ಒಂದು ಹೆಲ್ಪ್ ಬರೋದು ಖಂಡಿತ ಇದೆ. ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಲೈಕ್ ಆ ಕಾರ್ಡ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು ಕಾಯಿನ್ಸ್ ಎಲ್ಲ ನೋಡ್ಬೋದು. ಅಥವಾ ದೇವರಿಗೆ ನೀವು ಪ್ರಿಯವಾಗಿದ್ದರೆ ನಿಮಗೆ ದೇವ್ರ ಕಡೆಯಿಂದನೇ ಹೆಲ್ಪು ಖಂಡಿತವಾಗ್ಲೂ ಸಿಗುತ್ತೆ. ಓಕೆನಾ? ನೀವು ಅಷ್ಟೊಂದೇನು ಚಿಂತೆ ಮಾಡೋದು, ನನ್ನ ತಲೆ ಮೇಲೆ ಗುಡ್ಡ ಬಿದ್ದುಬಿಡ್ತು ಆ ಥರ ಅಂತ ಅಂದ್ಕೊಳ್ಳೋದು ಬೇಡ. ಓಕೆನಾ? ಆಲ್ ಆಫ್ ಸಡನ್ ನಾನು ಸ್ಟಾಪ್ ಆಗಿಬಿಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಏನೂ ಆಗ್ತಿಲ್ಲ, ಇಲ್ಲ. ಇದೆಲ್ಲ ಸಿಚುವೇಶನ್, ಇದು ಸಂದರ್ಭ ಅಷ್ಟೇ. ಈ ಸಂದರ್ಭ ದಾಟ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಬ್ಬ ಒಳ್ಳೆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಯು ವಿಲ್ ಟೇಕ್ ಅ ಸ್ಟ್ಯಾಂಡ್. ಎಂಥ ಡಿಫಿಕಲ್ಟ್ ಸಿಚುವೇಶನ್ಸ್ ಬಂದರೂ ಕೂಡ ಜನಗಳಿಗೆ ಗೊತ್ತು, ಯು ವಿಲ್ ಗೋಯಿಂಗ್ ಟು ಟೇಕ್ ಅ ಸ್ಟ್ಯಾಂಡ್. ನೀವೆಂಥ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತಲೂ ಎಲ್ಲರಿಗೂ ಗೊತ್ತು. ಓಕೆನಾ? ಫೈನಾನ್ಸ್ ಬಗ್ಗೆ ಹುಷಾರು. ಆ್ಯಂಡ್ ಸ್ವಲ್ಪ ಹಿತವಾಗಿ ಖರ್ಚು ಮಾಡಿ. ಆಲ್ರೆಡಿ ಪಾರ್ಟಿ ಕೂಡ ತೋರಿಸ್ತಾ ಇದೆ ಇಲ್ಲಿ, ಫಂಕ್ಷನ್ ಅಂತ ಹೇಳಿ, ಅದಕ್ಕೂ ಕೂಡ ಸ್ಪೆಂಡ್ ಆಗ್ಬೋದು. ಅದರಿಂದನೂ ಕೂಡ ಫಿನಾನ್ಸ್ ಲಾಸ್ ಆಗೋವಂಥ ಚಾನ್ಸಸ್ ಇದೆ ಅಲ್ವಾ. ಯೂಶ್ವಲಿ ನಾವು ಫಂಕ್ಷನ್ ಅಂದರೆ ಖರ್ಚು ಮಾಡ್ತೀವಿ. ಸೊ ಗೈಸ್, ಇದು ಇವತ್ತಿನ ಒಂದು ಸಂದೇಶ, ಮಹಾಶಿವರಿಂದ ನಿಮಗೆ ಸಂದೇಶ ಆಗಿತ್ತು.
ಸೊ ಇದು ದೇವರಿಂದ ಬಂದಿರುವಂಥ ಸಂದೇಶನ ಅಂತ ತಗೊಳ್ಬೋದು, ಮೆಸೇಜ್ ಅಂತ, ಅಥವಾ ಒಂದು ಅಲರ್ಟ್ ಅಂತನಾದರೂ ತಗೊಳ್ಬೋದು. ನಿಮ್ಮ ಒಳ್ಳೆಯದಕ್ಕೆ ನಿಮಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮುಂದಿನ ವಿಡಿಯೋಗಳಲ್ಲಿ ಒಳ್ಳೆ ಟಾಪಿಕ್ಸ್ ಜೊತೆ ಸಿಗೋಣ. ವಿಡಿಯೋ ಪೂರ್ತಿ ನೋಡೋಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.